ಮತ್ತು APL ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತಲೇ ಹೇಳ್ತೇನೆ ಸ್ನೇಹಿತರೆ. ಯಾಕೆ ಅಂತ ಅಂದರೆ ತುಂಬಾ ಮುಖ್ಯವಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದೊಳಗಡೆ ನಾನು ನಿಮಗೆ ಕೊಡೋ ಅಂಥದ್ದು. ಎಲ್ಲ ಕಡೆ ಹರಿದಾಡ್ತಾ ಇರುವಂತಹ ವಿಚಾರ ಏನು ಅಂತ ಅಂದರೆ 10 kg ಅಕ್ಕಿ ಇವಾಗ ಸಿಗ್ತಾ ಇದೆ ಅಲ್ವಾ, ಅನ್ನಭಾಗ್ಯ ಯೋಜನೆಯ ಮುಖಾಂತರ. ಅದರ ಜೊತೆಗೆ 4 ರಿಂದ 5 ವಸ್ತುಗಳು ಫ್ರೀಯಾಗಿ ಉಚಿತವಾಗಿ ಎಲ್ರಿಗೂ ಕೂಡ ಸಿಗುತ್ತೆ ನ್ಯಾಯಬೆಲೆಯ ಅಂಗಡಿಯಿಂದ ಅಂತ ಮಾಹಿತಿ ಎನ್ನುವಂಥದ್ದು ಬರ್ತಾ ಇರುವಂಥದ್ದು. ಈ ಮಾಹಿತಿ ಯಾರು ಕೊಟ್ಟಿದ್ದಾರೆ, ಯಾವಾಗಿಂದ ನಿಮಗೆ 4 ರಿಂದ 5 ವಸ್ತುಗಳು ಉಚಿತವಾಗಿ ಸಿಗ್ತಾ ಇದ್ದಾವೆ, ಪ್ರತಿಯೊಂದನ್ನು ಕೂಡ ನಾನು ಈ ಒಂದು ವಿಡಿಯೋದೊಳಗಡೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡೋದ್ರ ಮೂಲಕ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ತೀನಿ. ಹಾಗಾಗಿ ನೀವೇನು ಮಾಡಬೇಕು ಅಂತ ಅಂದರೆ ಒಂದು ಲೈಕ್ ಮಾಡಬೇಕು, ಸೊ ದಟ್ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ ಹೆಚ್ಚು ಹೆಚ್ಚು ಉಪಯುಕ್ತ ಮಾಹಿತಿಗಳನ್ನು ನಿಮಗೋಸ್ಕರ ನೀಡೋದಕ್ಕೆ. ಸೊ ದಯವಿಟ್ಟು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಗಳು ನೀವು ತಿಳ್ಕೊಳ್ಬಹುದು. ಯಾವುದೇ ರೀತಿ ಬೇಡದಲ್ಲೇ ಇರುವಂತಹ ವಿಚಾರವನ್ನು, ಸುಳ್ಳು ಮಾಹಿತಿಯನ್ನು ನನ್ನ ಒಂದು ಚಾನಲ್ ಒಳಗಡೆ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಕಡೆ ಸಿಗುವಂತಹ ಸುಳ್ಳಿನ ವಿಚಾರದ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ, ಇಂಥದ್ದು ಸುಳ್ಳಿದೆ ಈ ರೀತಿ ಮಾಡಬೇಡಿ ಅಂತ. ಯಾಕೆ ಅಂತಂದರೆ ಎಷ್ಟೊಂದು ವಿಡಿಯೋಗಳಲ್ಲಿ ಅದು ಬಂದುಬಿಡುತ್ತೆ, ಈ ರೀತಿಯಾಗಿ ಅರ್ಜಿ ಹಾಕಿ ಇಷ್ಟು ಹಣ ಬರುತ್ತೆ, ಈ ರೀತಿ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಆದರೆ ನಾನು ನಿಜವಾಗ್ಲೂ ಇರುವಂತಹ ಮಾಹಿತಿಯನ್ನು ಮಾತ್ರ ಕೊಡೋ ಅಂಥದ್ದು. ಹಾಗಾಗಿ ನೀವು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಈ ಮೊದಲಿಗೆ ನಮಗೆಲ್ಲ ಏನು ಸಿಗ್ತಾ ಇತ್ತು, ಪ್ರತಿಯೊಬ್ಬರಿಗೂ ಕೂಡ 5 kg ಅಕ್ಕಿ, ಅದರ ಜೊತೆಗೆ ಇನ್ನು 5 kg ಅಕ್ಕಿಯ ಒಂದು ಹಣ ಅನ್ನುವಂಥದ್ದು ನಮಗೆ ಸಿಗ್ತಾ ಇತ್ತು. ಅದು ಕೂಡ 170 ರೂಪಾಯಿ ಅನ್ನುವಂತಹ ಹಣ ಅನ್ನುವಂಥದ್ದು ಸಿಗ್ತಾ ಇದ್ದಂಥದ್ದು ನಿಮಗೆ ಗೊತ್ತಾಗಿದೆ. ಆದರೆ ಇದು ಜನವರಿವರೆಗೂ ಕೂಡ ಮುಂದುವರಿಸ್ಕೊಂಡು ಬಂದರು. ಆದರೆ ಫೆಬ್ರವರಿಯಿಂದ ಏನು ಮಾಡಿದ್ರು, ಅಕ್ಕಿಯನ್ನು ಕೊಡೋದ್ರ ಬದಲಾಗಿ ಅಂತಂದರೆ ಅಕ್ಕಿ ಹಣ ಏನಿದೆ ಅಲ್ವಾ, ಆ ಅಕ್ಕಿ ಹಣವನ್ನು ಕೊಡುವುದರ ಬದಲಾಗಿ ಇನ್ನೂ 5 kg ಅಕ್ಕಿಯನ್ನು ಸೇರಿಸಿ ನಾವು ಟೋಟಲ್ ಆಗಿ 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಮುಂದೆ ಬಂತು. ಸೊ ಫೆಬ್ರವರಿ ತಿಂಗಳದು ಸೇರಿಸಿ ಮಾರ್ಚಲ್ಲಿ 15 kg, ಒಟ್ಟಾರೆಯಾಗಿ 15 kg ಅಕ್ಕಿಯನ್ನು ಕೂಡ ಕೊಟ್ಟಿರುವಂಥದ್ದು ಆಗಿದೆ. ಇನ್ನು ಮುಂದೆ 10 kg ಅಕ್ಕಿ ಬರುತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ಈ ಒಂದು 4 ರಿಂದ 5 ವಸ್ತುಗಳು ಏನು ಉಚಿತವಾಗಿ ಕೊಡ್ತಾರೆ ರಾಜ್ಯ ಸರ್ಕಾರ ಅಂತ ವಿಚಾರ ಅನ್ನುವಂಥದ್ದು ಬರ್ತಾ ಇತ್ತು ಅಲ್ವಾ, ಅದು ಏನೇನು ಅಂತ ಅಂದರೆ ಆ 4 ರಿಂದ 5 ವಸ್ತುಗಳು ಗೋಧಿ ಆಗಿರಬಹುದು, ರಾಗಿ ಆಗಿರಬಹುದು, ಗಾಣದ ಎಣ್ಣೆ ಆಗಿರಬಹುದು, ಉಪ್ಪು ಮತ್ತು ಬೇಳೆ, ಇಷ್ಟೂ ವಸ್ತುಗಳನ್ನು ರಾಜ್ಯ ಸರ್ಕಾರ ಕೊಡಬೇಕು ಅಂತ ಅಂದ್ಕೊಂಡಿದೆ ಅಂತ ಮಾಹಿತಿ ಸಿಗ್ತಾ ಇರುವಂಥದ್ದು. ಆದರೆ ನಿಜವಾಗ್ಲೂ ಇದು ಅಂದ್ಕೊಂಡಿದೆಯಾ ಅನ್ನುವಂಥದ್ದನ್ನು ಹೇಳೋದಕ್ಕೂ ಮುಂಚೆ ನಾನು ಹೇಳ್ತೇನೆ ನೋಡಿ. ಅನ್ನಭಾಗ್ಯದ ಮುಖಾಂತರ 10 kg ಅಕ್ಕಿಯನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರ ಅಂದ್ಕೊಂಡಿತ್ತು. 5 kg ಅಕ್ಕಿ ಅಂತೂ ಕೇಂದ್ರ ಸರ್ಕಾರದಿಂದ ಬರುತ್ತೆ, ಇನ್ನು 5 kg ಕೂಡ ಕೇಂದ್ರ ಸರ್ಕಾರದಿಂದ ತಗೊಂಡೇ ಕೊಡಬೇಕು ಅಂತ ಅಂದ್ಕೊಂಡಿದ್ದಂಥದ್ದು. ಆದರೆ ಕೇಂದ್ರ ಸರ್ಕಾರ ಎಕ್ಸ್ಟ್ರಾ 5 kg ಅಕ್ಕಿಯನ್ನು ಕೊಡೋದಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿ ದಾಸ್ತಾನು ಇಲ್ಲದ ಕಾರಣ ರಾಜ್ಯ ಸರ್ಕಾರ ಏನು ಮಾಡ್ತು, 5 kg ಅಕ್ಕಿಯ ಬದಲಿಗೆ ಹಣವನ್ನು ಕೊಡೋಣ, ಇಲ್ಲ ಅಂತ ಅಂದರೆ ಏನಾದರೂ ಉಚಿತವಾಗಿ ವಸ್ತುಗಳನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದಂಥದ್ದು. ಆದರೆ ಇದರಲ್ಲಿ ಏನು ಮಾಡ್ತು ಅಂತ ಅಂದರೆ 5 kgಗೆ ಹಣವನ್ನೇ ಕೊಟ್ಬಿಡೋಣ ಅಂತ ಅಂದ್ಕೊಂಡು 170 ರೂಪಾಯಿ ಹಣವನ್ನು ಕೊಡ್ತಾ ಬಂದಿತ್ತು. ಆದರೆ ಇವಾಗ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ, ನಾವು 23 ರೂಪಾಯಿ ಹೆಂಗೆ 1 kgಗೆ 23 ರೂಪಾಯಿ ಹೆಂಗೆ ನಾವು ನಿಮಗೆ ಅಕ್ಕಿಯನ್ನು ಕೊಡ್ತೀವಿ, ತಗೊಳ್ಬಹುದು. ಸರಬರಾಜು ಖರ್ಚು ಎಲ್ಲ ಕೂಡ ಸೇರಿಕೊಂಡು 1 kgಗೆ 25 ರೂಪಾಯಿ ಬೀಳುತ್ತೆ ಅಂತ ಹೇಳಿದಾಗ ರಾಜ್ಯ ಸರ್ಕಾರ ಕೂಡ ಒಪ್ಕೊಂಡಿರೋವಂಥದ್ದು. ಯಾಕೆ ಅಂತಂದರೆ ಒಬ್ಬರಿಗೆ ಹಣ ಕೊಡಬೇಕು ಅಂದರೆ 170 ರೂಪಾಯಿ ಬೀಳುತ್ತೆ. ಅದೇ ನಾವು ಕೇಂದ್ರ ಸರ್ಕಾರದಿಂದ ತಗೊಂಡು ಅಕ್ಕಿಯನ್ನೇ ಕೊಟ್ಬಿಟ್ರೆ 125 ರೂಪಾಯಿ ಮಾತ್ರ ನಮಗೆ ಬೀಳೋ ಅಂಥದ್ದು. ಇದರಲ್ಲೂ ಕೂಡ ಸಾಕಷ್ಟು ಹಣವನ್ನು ಉಳಿಸಬಹುದು ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನು ತಗೊಂಡು ಎಲ್ಲರಿಗೂ ಕೂಡ 10 kg ಕೊಡ್ತೀವಿ ಅಂತ ಏನು ಒಪ್ಕೊಂಡಿತ್ತು ಅಲ್ವಾ, ಅದನ್ನೇ ಕೊಡ್ತಾ ಇರುವಂಥದ್ದು. ಇನ್ ಕೇಸ್ 5 kg ಅಕ್ಕಿ ಕೊಡೋದಕ್ಕೆ ಆಗಿಲ್ಲ ಅಂದರೆ ಈ ಫ್ರೀ ವಸ್ತುಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದಂಥದ್ದು. ಆದರೆ ಇವಾಗ
5 kg ಅಕ್ಕಿ ಕೂಡ ಎಕ್ಸ್ಟ್ರಾ ಸಿಗ್ತಾ ಇರೋದ್ರಿಂದ 10 kg ಅಕ್ಕಿ ಕೊಡ್ತಾರೆ ಹೊರತು ಈ 4ರಿಂದ 5 ಫ್ರೀ ವಸ್ತುಗಳನ್ನು ಅಂಥದ್ದು ಸಿಗೋದಿಲ್ಲ. 10 kg ಅಕ್ಕಿ ಏನು ಸಿಗ್ತಾ ಇದೆ ಅಲ್ವಾ, ಒಂದಷ್ಟು ಕಡೆ ಏನು ಕಂಪ್ಲೇಂಟ್ ಇದೆ ಅಂತ ಅಂದರೆ ನಮಗೆ 10 kg ಅಕ್ಕಿ ಸಿಗ್ತಾ ಇಲ್ಲ, ಕಡಿಮೆ kg ಕೊಡ್ತಾ ಇದ್ದಾರೆ ಅಂತ. ಸೊ ಇಂಥವ್ರು ಏನು ಮಾಡಬೇಕು ಅಂತ ಅಂದರೆ ಗೂಗಲಲ್ಲಿ ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಅನ್ನೋಂಥದ್ದು ಸಿಗುತ್ತೆ. ಅದಕ್ಕೆ ಕರೆ ಮಾಡಿ ನೀವು ಎಲ್ಲಿನವರು ಮತ್ತು ಎಷ್ಟು kg ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಹೇಳಿದ್ರೆ ನಿಮ್ಮ ಒಂದು ಪ್ರಾಬ್ಲಮನ್ನು ಅಲ್ಲಿ ಹೇಳ್ಕೋಬೇಕು. ಕಾನೂನಿನ ಕ್ರಮವನ್ನು ಅವರು ತಗೊಳ್ತಾರೆ ಅಂತ ಹೇಳ್ಬೋದು. ಸೊ ಯಾರೇ ಏನೇ ಹೇಳಿದ್ರು ನಂಬೋದಕ್ಕೆ ಹೋಗಬೇಡಿ. ಯಾವುದೇ ರೀತಿಯಾಗಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟನ್ನು ಮಾಡಿಲ್ಲ. 4ರಿಂದ 5 ವಸ್ತುಗಳು ಹೊಸದಾಗಿ ಕೊಡ್ತೀವಿ ನಾವು 10 kg ಅಕ್ಕಿಯ ಜೊತೆ ಅಂತ. ವೇಳೆ ಮುಂದೆ ಏನಾದರೂ ಅನೌನ್ಸ್ಮೆಂಟ್ ಮಾಡಿದ್ರೆ ನಾನೇ ನಿಮಗೆ ತಿಳಿಸಿಕೊಡ್ತೇನೆ ಈ ಎಲ್ಲ ವಸ್ತುಗಳು ಕೂಡ ಉಚಿತವಾಗಿ ಸಿಗ್ತಾ ಇದ್ದಾವೆ ಅನ್ನುವಂಥದ್ರ ಬಗ್ಗೆ. ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು.